ಇತ್ತೀಚಿನ ದಿನಗಳಲ್ಲಿ ಪ್ರಧಾನಮಂತ್ರಿಯವರು ಬಹಳ ದೊಡ್ಡದಾಗಿ ಬಂಗಾರ ಖರೀದಿ ಮಾಡಿಬೇಡಿ ಅಂತ ಹೇಳ್ತಿದ್ದಾರೆ. ಒಂದು ಸೋವರ್ಜನ್ ಗೋಲ್ಡ್ ಬಾಂಡ್ ಅಂತ ಅವರೇ ತಂದ್ರು, SGB ಬಾಂಡ್ಸ್ ಅಂತ 2015 ಇಸ್ವಿಯಲ್ಲಿ. ದಯವಿಟ್ಟು ಕೇಳಿಸಬೇಕು, ಬಹಳ ಇಂಟ್ರೆಸ್ಟಿಂಗ್ ಇದೆ. SGB ಬಾಂಡ್ನಲ್ಲಿ ಪ್ರಧಾನಮಂತ್ರಿಯವರು ಸ್ವತಃ ಬಂದು ಇಡೀ ಭಾರತ ದೇಶಕ್ಕೆ ಜನತೆಗೆ ಅಡ್ರೆಸ್ ಮಾಡಿ, ನೀವು ಸೋವರ್ಜನ್ ಗೋಲ್ಡ್ ಬಾಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳಿ ಪ್ರತಿದಿನ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಪಬ್ಲಿಸಿಟಿ ಮಾಡಿದ್ರು. ಏನು ಪಬ್ಲಿಸಿಟಿ ಅಂತಂದ್ರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಪೀಪಲ್ ಏನು ಹೇಳ್ತು ಕೇಂದ್ರ ಸರ್ಕಾರ, ನೀವು ದುಡ್ಡು ಹಾಕಿದ್ರೆ ನಾವು ಫಾರ್ವರ್ಡ್ ಎಡ್ಜಿಂಗ್ ಮಾಡ್ತೀವಿ ಗೋಲ್ಡ್ನ, ಅಥವಾ ನೀವು ಕೊಟ್ಟಿರ್ತಕ್ಕಂಥ ದುಡ್ಡನ್ನ ಅದರ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ರೌಂಡ್ ಅಬೌಟ್ 2.5% ಪರ್ ಆನಮ್ ಕೊಡ್ತೀವಿ ಅಂತ ಹೇಳಿದ್ರು. ಯಾವ್ದು ಹೇಳಿದ್ದು? ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸಾಹೇಬರು. ಇವತ್ತು ನೀವು ಟ್ವೀಟ್ ವೆಬ್ಸೈಟ್ನಲ್ಲಿ ಕೂಡ ನೋಡಿ ಚೆಕ್ ಮಾಡ್ರಿ, ಇದೇ ಅದು. ಇವತ್ತು ಕೇಂದ್ರ ಸರ್ಕಾರ ಇಲ್ಲಿ ಏನು ಹೇಳ್ತಾ ಇದೆ, ಗೋಲ್ಡ್ ಬೈ ಮಾಡಬೇಡ್ರಿ ಅಂತ ಹೇಳ್ತದೆ ನಮಗೆ. ಇದೇ ಕೇಂದ್ರ ಸರ್ಕಾರ ಸ್ಕೀಮ್ ಅಂತಂದು 2025 ನೀವು ಬಂಗಾರ ಖರೀದಿ ಮಾಡ್ರಿ, ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳಿರ್ತಕ್ಕಂಥದ್ದೇ ಕೇಂದ್ರ ಸರ್ಕಾರ. ಇವತ್ತು ಇದೇ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಬಂದು ಏನು ಹೇಳ್ತಾ ಇದ್ದಾರೆ, ಪ್ಲೀಸ್ ನೀವು ಬಂಗಾರ ಖರೀದಿ ಮಾಡಬೇಡ್ರಿ, ಇದು ದೇಶಕ್ಕಾಗಿ ಅಂತ ಇವ್ರು ಹೇಳ್ತಾರೆ. 2015 2025 ವಿಶ್ವಗುರುಗಳಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಸೋವರ್ಜನ್ ಗೋಲ್ಡ್ ಬಾಂಡ್ ಅಂತ ಹೇಳಿ ಒಂದು ಸ್ಕೀಮನ್ನು ತಂದು, ನೀವು ದೇಶದ ಜನತೆಗೆ ನೀವು ಇದರಲ್ಲಿ ದುಡ್ಡು ಹಾಕಿ ಅಂತ ಹೇಳಿ ಸುಮಾರು ಕಳೆದ 10 ವರ್ಷದಿಂದ 150 ಟನ್ನಷ್ಟು ಗೋಲ್ಡನ್ನು ಈ ರೀತಿಯಾದ ಸ್ಕೀಮ್ನಲ್ಲಿ ಖರೀದಿ ಮಾಡಿದ್ದಾರೆ. 150. ಏನಾಯ್ತು, ಇವತ್ತು ಫಾರ್ವರ್ಡ್ ಎಡ್ಜಿಂಗ್ ಆಗಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿದ್ರಿಂದ ಯಾರು ದುಡ್ಡು ಹಾಕಿದ್ದಾರೆ ಅವ್ರಿಗೆ ದುಡ್ಡು ವಾಪಸ್ ಕೊಡ್ತಾ ಇಲ್ಲ. ದೇ ಬಾಟ್ ಗೋಲ್ಡ್ ಥ್ರೂ ದಿ ಸ್ಕೀಮ್ ಇನ್ 67 ಟ್ರೆಂಚಸ್. 67 ಟ್ರೆಂಚಸ್ನಲ್ಲಿ ಬಂಗಾರನ್ನು ಖರೀದಿ ಮಾಡಿ ಇವತ್ತು ಜನರಿಗೆ ದುಡ್ಡು ಕೊಡ್ಲಾರಂಗೆ ದುಡ್ಡು ಕೊಡ್ತಾ ಇದ್ದಾರೆ, ಹಂತವಾಗಿ ದುಡ್ಡು ಕೊಡ್ತಾ ಇದ್ದಾರೆ. ಈ ಸ್ಕೀಮ್ ನಡಿಬೇಕಾಗಿತ್ತು 2034 ಇದು ಬಹಳ ದೊಡ್ಡ ವಿಷನರಿ. ಇದು ಹೆಂಗೈತೆ ಅಂತಂದ್ರೆ ಬಹಳ ದೊಡ್ಡ ವಿಷನ್ ಇಟ್ಕೊಂಡಿರ್ತಕ್ಕಂಥ, ಪ್ಲಾನ್ ಮಾಡಿರ್ತಕ್ಕಂಥ ಇವತ್ತು ಯೋಜನೆ. ಬಂಗಾರ ಖರೀದಿ ನೀವು ಅಲ್ಲಿ ಮಾಡಬೇಡಿ, ನಮಗೆ ದುಡ್ಡು ಕೊಡಿ ಅಂತ ಹೇಳಿರ್ತಕ್ಕಂಥ ಕೇಂದ್ರ ಸರ್ಕಾರ ಇದು ನೇರವಾಗಿ ಆರೋಪ ಮಾಡ್ತೀನಿ. ಇದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಬಗ್ಗೆ ಮಾಹಿತಿ ಕೊಡಬೇಕು ಜನಕ್ಕೆ. ಎರಡನೇದು, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಡೀಟೇಲ್ಸ್ ಕೊಡ್ತಾ ಇಲ್ಲ. ಇವತ್ತು ಯಾರು 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವನಿಗೆ ಇವತ್ತು ಸುಮಾರು 4 ಲಕ್ಷವರೆಗೆ ಕೊಡಬೇಕು ಅವರು. ಇವ್ರು ಹೇಳಿರ್ತಕ್ಕಂಥ ಸ್ಕೀಮ್ನಲ್ಲಿ ದುಡ್ಡು ಹಾಕಿದವ್ರು ಯಾರು, ಇವರು ದುಡ್ಡು ಯಾರಿಗೆ ಕೊಡ್ತಾ ಇದ್ದಾರೆ ಇಲ್ಲಿವರೆಗೆ? ದ ಪೀಪಲ್ ಹೂ ಹ್ಯಾವ್ ಇನ್ವೆಸ್ಟೆಡ್ ಇನ್ ದಿ ಸ್ಕೀಮ್, ಅದು ಕ್ಲಾರಿಟಿ ಇಲ್ಲ. ಅಂಡ್ ಹೂ ಆರ್ ದ ಪೀಪಲ್, ನೀವು ಸರ್ಕಾರ ಯಾರಿಗೆ ದುಡ್ಡು ಕೊಡ್ತಾ ಇದ್ದೀರಿ ಅಂತಕ್ಕಂಥದ್ದು ಕ್ಲಾರಿಟಿ ಇಲ್ಲ. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಜನರ ದುಡ್ಡು ಈಗ ಸರ್ಕಾರ ಲಾಸ್ನಲ್ಲಿದೆ. ಇವತ್ತು 1.5 ಲಕ್ಷ ಕೋಟಿ ಸರ್ಕಾರ ಲಾಸ್ನಲ್ಲಿದೆ. ಇದ್ರ ಬಗ್ಗೆ ಇಲ್ಲಿ ಚಕಾರ ಅಂತ ಮಾತಾಡಂಗಿಲ್ಲ. ಇಂಥ ಸ್ಕೀಮ್ಗಳು, ಡೂಪಿಯಸ್ ಸ್ಕೀಮ್ಗಳು, ಫ್ಲಾಪ್ ಆಗಿರ್ತಕ್ಕಂಥ ಸ್ಕೀಮ್ಗಳ ಬಗ್ಗೆ ಎಲ್ಲಿ ಮಾಹಿತಿನೂ ಆಗೋದಿಲ್ಲ, ಚರ್ಚೆನೂ ನಡೆಯೋದಿಲ್ಲ. ಹಂಗಾಗಿ ಇವತ್ತು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಇಲ್ಲಿ ಯಾಕೆ ನಾವು ಇವತ್ತು ಈ NET ಬಗ್ಗೆ ನಾವು ತಗೊಂಡಿವಿ ಅಂತಂದ್ರೆ, ಇಲ್ಲಿರ್ತಕ್ಕಂಥ ಜನರೇಷನ್ ಹುಡುಗರು ಏನಿದ್ದಾರೆ ಧಾರವಾಡನಲ್ಲಿ, ಇದನ್ನ ನೀವು ವಿಶೇಷವಾಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಅವೇರ್ನೆಸ್ ಆಗ್ಬೇಕು. ಏನು ದೊಡ್ಡ ಹೋರಾಟ ಮಾಡ್ಬೇಕಂತಕ್ಕಂಥ ಅವೇರ್ನೆಸ್ ಆಗಬೇಕು. ಯಾವ ಸರ್ಕಾರಗಳಲ್ಲಿ ಏನೇನು ಹಗರಣ ಆಗಿದೆ, ಯುವಕರ ಪರವಾಗಿ ಏನು ಹಗರಣ ಆಗಿದೆ, ವಿಶೇಷವಾಗಿ CBSE ನಲ್ಲಿ ಯಾರು ಓದ್ತಾ ಇದ್ದಾರೆ ಈ ಮಕ್ಕಳುಗಳಿಗೆ ಜಾಸ್ತಿ ಸೀಟ್ ಸಿಗ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈ ರಂಜನ್ ವರದಿಯವರಿದೆ, ಈ ವರದಿಯ ಕಾಪಿ ನೀವು ತರಿಸ್ಕೋಬಹುದು ಆನ್ಲೈನಲ್ಲಿ, ಯಾಕಂದ್ರೆ 600 ಪೇಜ್ ವರದಿ ಇದೆ. ಇದು ನೀವು ಸ್ವಲ್ಪ ಚೆಕ್ ಮಾಡಿ ನೋಡಿ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಅದ್ರ ಜೊತೆಗೆ ಹಗರಣಗಳು ಭಾಳ ಇದಾವೆ, ಅಭಾವ ಆಗುತ್ತೆ. ಬಟ್ ಆದ್ರೆ ನಾನು ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದು ಈ ಲೀಕ್ಸ್ಗಳು ಏನಾಗಿದ್ದಾವೆ ಇದ್ರ ಬಗ್ಗೆ ಧಾರವಾಡನಲ್ಲಿ ನಮ್ಮ ಇರ್ತಕ್ಕಂಥ ಯುವಕರು ಮುತುವರ್ಜಿ ವಹಿಸಬೇಕು. ಎಲ್ಲರಿಗಿಂತ ಹೆಚ್ಚಾಗಿ ಇವರು ಪ್ರಧಾನಮಂತ್ರಿಯವರು ಇನ್ನಾದ್ರೂ ಬಹಳ ಗಟ್ಟಿಯಾಗಿ ಹೇಳ್ತಲ್ಲ, ಯಾಕೆ ಖರೀದಿ ಮಾಡಬಾರ್ದು ಬಂಗಾರ, ರೀಸನ್ ಏನು? ಬಂಗಾರ ಯಾಕೆ ಖರೀದಿ ಮಾಡಬಾರ್ದು ಅಂತಕ್ಕಂಥದ್ದು ವಾದ. ನೀವು ಯಾಕೆ ಖರೀದಿ ಮಾಡಬಾರ್ದು ಅಂತಂದ್ರೆ, ರುಪಿ ವೀಕ್ ಆಗ್ಬಿಟ್ಟಿದೆ, ಡಾಲರ್ ಅಗೇನ್ಸ್ಟ್ ರುಪಿ ವೀಕ್ ಹೇಳ್ಬೇಕಲ್ಲ ಗಟ್ಟಿ ಬಂದು. ಯಾರು ಹೇಳ್ಬೇಕು ಗಟ್ಟಿ ಬಂದು? ಯಾರು ಹೇಳ್ಬೇಕು ಹೇಳ್ರಿ? ನನ್ನ ಅವಧಿಯಲ್ಲಿ ರುಪಿ ಈಸ್ ಗೆಟಿಂಗ್ ವೀಕರ್ ದನ್ ಡಾಲರ್, ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಮೈ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ ಡು ನಾಟ್ ಬೈ ಗೋಲ್ಡ್ ಬಿಕಾಸ್ ಆಫ್ ದಟ್ ಒನ್ಲಿ ಅಂತ ಹೇಳ್ಬೇಕಲ್ಲ. ಮತ್ತೆ ಹೇಳಾರಂಗೆ ದೇಶಭಕ್ತಿ, ದೇಶ ಪ್ರೇಮವನ್ನು ತೋರಿಸ್ರಿ ಅಂತ ಹೇಳ್ತಾ ಇದ್ರಲ್ಲ, ಯಾಕೆ ಹೇಳ್ತಾ ಇದ್ದೀರಿ? ನೀವು ಒಂದ್ ಸೈಡು ಇದೇ ಬಾಂಡ್ನ, ನೀವು ಗೋಲ್ಡ್ ಬಾಂಡ್ನ ಜನಕ್ಕೆ ಮಾರಿದಿರಿ. 25ನೇ ಇಸ್ವಿವರೆಗೆ ನೀವೇ ಗೋಲ್ಡ್ ಬಾಂಡ್ನ ಮಾರಿದಿರಿ. 26ನೇ ಇಸ್ವಿನಾಗ ನೀವೇ ಬಂದು ಜನರಿಗೆ ಹೇಳ್ತೀರಿ ಇವತ್ತು ನೀವು ಗೋಲ್ಡ್ ಬೈ ಮಾಡಬೇಡ್ರಿ ಅಂತ ಹೇಳ್ತೀರಿ. ಕಾರಣ ಏನು? ಇವತ್ತು ಮನಮೋಹನ್ ಸಿಂಗ್ ಅವ್ರ ಕಾಲ ಸರ್ಕಾರದಲ್ಲಿ, ಎಲ್ಲ ಸರ್ಕಾರದಲ್ಲಿ ರುಪಿ ಬೀಳುತ್ತೆ. ಪ್ಯಾಟೆಯವರೇ, ಎಲ್ಲ ಸರ್ಕಾರದಲ್ಲಿ ರುಪಿ ಬೀಳುತ್ತೆ. 2004ನೇ ಇಸ್ವಿಯಿಂದ 2014ನೇ ಇಸ್ವಿವರೆಗೆ ಮನಮೋಹನ್ ಸಿಂಗ್ ಅವರು $14 ಬಿಲಿಯನ್ ಅಷ್ಟು ದುಡ್ಡನ್ನ ಖರ್ಚು ಮಾಡಿದ್ರು ಟು ರಿಸ್ಟೋರ್ ದ ರುಪಿ ಫಾಲಿಂಗ್ ಅಗೇನ್ಸ್ಟ್ ಡಾಲರ್. ಎಲ್ಲ ಸರ್ಕಾರಗಳಲ್ಲಿ ಇದಕ್ಕೆ ಸಹಜ ಇದೆ. ಯಾವಾಗ ಸರ್ಕಾರದ ರುಪಿ ಬೀಳ್ತಾ ಇರುತ್ತೆ, ನಮ್ಮ ಹತ್ರ ಏನು ಫಾರಿನ್ ಎಕ್ಸ್ಚೇಂಜ್ ಇರುತ್ತೆ ಅದನ್ನ ನಾವು ಮಾರ್ಕೆಟ್ಗೆ ಹಾಕಿ ಖರೀದಿ ಮಾಡ್ತೀವಿ. ಅದು $14 ಬಿಲಿಯನ್ ಮನಮೋಹನ್ ಸಿಂಗ್ ಅವರು ಖರ್ಚು ಮಾಡಿದ್ದಾರೆ. ನಮ್ಮ ವಿಶ್ವಗುರು ಇವರು ಕಾಲದ ಅವಧಿಯಲ್ಲಿ 10 ವರ್ಷದಲ್ಲಿ
ಸುಮಾರು 80ರಿಂದ $100 ಬಿಲಿಯನ್ ಖರ್ಚು ಮಾಡಿದ್ದಾರೆ. ಈ ಸ್ಪೆಂಟ್ 5 times more than ಮನಮೋಹನ್ ಸಿಂಗ್ ಸರ್ಕಾರ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗ್ಬೇಕು? ನಾವು ಮಾತಾಡಿದ್ರೆ ಸಂತೋಷ್ ಲಾ ಟ್ರಂಪ್ ಬಗ್ಗೆ ಮಾತಾಡ್ತಾನೆ, ಮತ್ತೆ ಯಾವ ದೇಶದ ವಿಚಾರಗಳಲ್ಲ. ಇವ್ರು ಬಂದು ನಲ್ಲ ಗಟರ್ ರಸ್ತೆಗಳ ಬಗ್ಗೆ ಮಾತಾಡ್ಬಿಟ್ರೆ ಗ್ರೇಟಾ? ಮತ್ತೆ ದೇಶ ಅಂದಮೇಲೆ ಪ್ರತಿಯೊಂದು ಪ್ರಶ್ನೆ ಕೇಳ್ತಕ್ಕಂಥ ಎಲ್ಲರಿಗೂ ಅವಕಾಶ ಇದೆ. ಇದು ಸಾರ್ವಜನಿಕರ ವಲಯದಲ್ಲಿ ಬಹಳ ಚರ್ಚೆ ಆಗ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಇರತಕ್ಕಂಥ ಯುವಕರು ಕಮ್ ಅಕ್ರಾಸ್ ದ ಪೊಲಿಟಿಕಲ್ ಪಾರ್ಟಿ, ಬಿಜೆಪಿನಲ್ಲಿರ್ತಕ್ಕಂಥ ಯುವಕರಿಗೆ ಮನಿ ಮಾಡಿರ್ತಕ್ಕಂಥ ನೀವು ನಿಮ್ಮ ಪಾರ್ಟಿಯಲ್ಲಿ ಚರ್ಚೆ ಮಾಡ್ರಿ, ಅದ್ರಿಗೇನು ತೊಂದರೆ ಇಲ್ಲ. ಡಿಸೆಂಟ್ ಇಸ್ ಎಸೆನ್ಸ್ ಆಫ್ ಡೆಮಾಕ್ರಸಿ. ನಾನು ಅದೇ ಪಾರ್ಟಿಗಿದ್ರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಡಿಸೆಂಟ್ ಆಗ್ಬೇಕಂತದ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಟ್ಯಾಚ್ಮೆಂಟ್ ಇದ್ರು ಕೂಡ ಈ ಪ್ರಶ್ನೆಗಳು ನಿಮ್ಮ ಪೊಲಿಟಿಕಲ್ ಪಾರ್ಟಿಲಿ ನೀವು ಕೇಳಿ ನೋಡ್ರಿ. ಇದು ದೇಶಕ್ಕೆ ಒಳ್ಳೇದಾಗಿದೆಯಾ, ನುಕ್ಸಾನ್ ಆಗಿದೆಯಾ? ಇವತ್ತು ಉದಾಹರಣೆಗೆ ಇವತ್ತೇನು ಈ ಡಾಲರ್ ಬಗ್ಗೆ ಬಹಳ ದೊಡ್ಡ ಪ್ರಶ್ನೆ ಮಾಡ್ತದೆ. ಯಾಕೆ ನರೇಂದ್ರ ಮೋದಿ ಸಾಹೇಬ್ರು ಡೋಂಟ್ ಬೈ ಗೋಲ್ಡ್ ಅಂತ ಹೇಳ್ತಿದಾರೆ ಅಂತಂದ್ರೆ, ಕಂಪೇರಿಟಿವ್ಲಿ ಅದರ್ ಕರೆನ್ಸೀಸ್ ಇನ್ ಸೌತ್ ಈಸ್ಟ್ ಏಷ್ಯಾ, ಕಂಪೇರಿಟಿವ್ಲಿ ಆಲ್ ಅದರ್ ಕಂಟ್ರೀಸ್ ಕರೆನ್ಸೀಸ್ ಆರ್ ಫಾರ್ ಬೆಟರ್ ಸ್ಟ್ರಾಂಗರ್ ದನ್ ಇಂಡಿಯನ್ ಕರೆನ್ಸಿ. ಕಳೆದ 14 ವರ್ಷದಲ್ಲಿ ಬೇರೆ ಸೌತ್ ಈಸ್ಟ್ ಏಷ್ಯಾನಲ್ಲಿ ನೀವು ಕಂಪೇರ್ ಮಾಡ್ರಿ. ನೀವು ಶ್ರೀಲಂಕಂದು ಎಲೆಂಕಿ ಅವ್ರ ರೂಪಿ ಇದೆ, ನೀವು ಥೈಲ್ಯಾಂಡ್ ಬಾತ್ ಇದೆ, ಬಾಂಗ್ಲಾದೇಶದ ಟಾಕಾ ಇದೆ, ನಿಮ್ದು ಅಫ್ಘಾನಿಸ್ತಾನ್ದು ಅಫ್ಘಾನ್ ಇದೆ, ನಿಮ್ದು ಚೈನಾದು RMB ಇದೆ. ಇವಕ್ಕೆಲ್ಲ ನೀವು ಕಂಪೇರ್ ಮಾಡಿ ನೋಡಿದ್ರೆ ಇವತ್ತು ಅಫ್ಘಾನಿಸ್ತಾನ ಇರ್ತಕ್ಕಂಥ ಕರೆನ್ಸಿ ಇಸ್ ಮಚ್ ಮೋರ್ ಸ್ಟ್ರಾಂಗರ್ ದನ್ ಅಸ್. ಇವತ್ತು ಬಾಂಗ್ಲಾದೇಶ ಇರ್ತಕ್ಕಂಥ GDP ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ, ಅದು $2,900 ಇದೆ. ಇವತ್ತು ನಾವು $2,800 ಇದೀವಿ. ಇವನ್ನೆಲ್ಲ ಚರ್ಚೆ ಆಗ್ಬೇಕು. ಇದನ್ನ ಟೀಕೆ ಮಾಡ್ತಕ್ಕಂಥದ್ದು ವಾಸ್ತವಾಂಶನ ಟೀಕೆ ಮಾಡಬೇಕು. ಇವತ್ತು ಇವ್ರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು ಎಲ್ಲಿ ಏನು ಎದ್ರ ಬಗ್ಗೆ ವಿಚಾರನೇ ಇಲ್ಲ. ನೀವು ಯಾರನ್ನ ವಿಚಾರ ಮಾಡಿದ ತಕ್ಷಣ ಅದೇ ಒಂಥರ ಏನೋ ಸುಮ್ಮನೆ ಆರ್ಕೆ ಉತ್ತರ ಕೊಟ್ಬಿಡೋದು, ಹೋಗೋದು ಆಗ್ಬಾರ್ದು ಅಂತಕ್ಕಂಥ ನಮ್ಮ ಮನವಿ. ಬಿಕಾಸ್ ಸಮ್ವೇರ್ ಯಾವುದೋ ಒಂದು ತರ್ಕಬದ್ಧವಾದಂಥ ಚರ್ಚೆಗಳು ಆಗಬೇಕು. 2000 ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ರುಪಿ ಈ ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲಿ ಬಿಡ್ರಿ, ಆ ಯುರೋಪಿಯನ್ ಕಂಟ್ರಿ ನಾವು ಚೆಕ್ ಮಾಡ್ಕೊಳಕ್ ಬರಂಗಿಲ್ಲ. ಏಷ್ಯಾನಲ್ಲಿ ಇರ್ತಕ್ಕಂಥ ವೀಕೆಸ್ಟ್ ಕರೆನ್ಸಿ ಟುಡೇ ಈಸ್ ಇಂಡಿಯನ್ ರುಪಿ. ಅದು ಸಾಧನೆ ಮಾಡಿರ್ತಕ್ಕಂಥ ಹೆಗ್ಗಳಿಕೆ ಇರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿ ಸಾಹೇಬ್ರಿಗೆ ಈ ಪ್ರಶ್ನೆ ಇದೆ. ಅದಕ್ಕಾಗಿ ಅವ್ರು ಬಂದು ಹೇಳ್ತಾ ಇದಾರೆ ನೀವು ಇವತ್ತು ಖರೀದಿ ಮಾಡ್ಬೇಡ್ರಿ ಅಂತ ಹೇಳಿ. ಎರಡನೇದು ರಾತ್ರಿ ಬಂದು 10% ಇವತ್ತು ಡ್ಯೂಟಿ ಹಾಕ್ತಾರೆ. ಯಾವ್ದ್ರಿ 1 ಗಂಟೆಗೆ ಸರ್ಕಾರ ಕೆಲಸ ಮಾಡ್ತೀವಿ ದೇಶದಲ್ಲಿ? ಇದ್ರಲ್ಲಿ ಏನಾಗ್ತದೆ, ಇಂಟ್ರಾ ಟ್ರೇಡಿಂಗ್ ಮಾಡ್ತಾ ಇದಾರೆ ಜನರು. ಯಾರು ಇದು ಒಳಗಿನ ಮಾಹಿತಿ ತಗೊಂಡು ಇವತ್ತು ನೀವು ನೋಡಿ ಕಳೆದ 1 ದಿನದಲ್ಲಿ ಗೋಲ್ಡ್ ಬಿಸ್ಕೆಟ್ಸ್ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಆಗಿದೆ. ರೀಸನ್ ಏನಂತಂದ್ರೆ ಇನ್ನರ್ ಇನ್ಫಾರ್ಮೇಶನ್ ಇಸ್ ಆಲ್ರೆಡಿ ದೇರ್ ದಟ್ 10% ಟುಡೇ ನಿಮ್ದು 5% ಜಾಸ್ತಿ ಆಗುತ್ತೆ ಅಂತ ಹೇಳಿ ನೀವು ಖರೀದಿ ಮಾಡಬೇಡ್ರಿ ಅಂತ ಹೇಳ್ತೀರಿ. ಮತ್ತೆ 10% ನೀವು ಜಾಸ್ತಿ 5% ಜಾಸ್ತಿ ಮಾಡ್ತೀರಿ ರೇಟ್. ಮತ್ತೆ ಈಗ ಜನ ಯಾರೇ ತಗೊಂಡ್ರು ಕೂಡ ನಿಮ್ಗೆ ಅಷ್ಟೇ ದುಡ್ಡು ಬರುತ್ತೆ. ಅಗೇನ್ ಈಸ್ ಬೈಯಿಂಗ್ ದೇರ್ ಓನ್ಲಿ. ಇದು ಯಾರಿಗೆ ಅನುಕೂಲ ಆಗುತ್ತೆ, ಯಾರಿಗೋಸ್ಕರ ಅನುಕೂಲ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ನೀವೇ 2015ರಿಂದ 2025ನೇ ಇಸ್ವಿವರೆಗೆ ಬಂಗಾರವನ್ನ ಗೋಲ್ಡ್ ಬಾಂಡ್ ಮುಖಾಂತರ ಪರ್ಚೇಸ್ ಮಾಡಿ ಅಂತ ಹೇಳಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಉತ್ತರ ಅವರು ಕೊಡಬೇಕು. ಇದನ್ನ ಕಡ್ಡಾಯವಾಗಿ ಕೇಳಿ. ಸೊ ಹಂಗಾಗಿ ಓವರ್ ಆಲ್ ಇವತ್ತು ಇಂಡಿಯನ್ ಸಿಚುವೇಶನ್ ನೀವು ನೋಡ್ತಾ ಇದ್ರೆ ಯಾವುದೇ ರೀತಿಯಾದಂಥ ನೀವು ಬೇರೆ ದೇಶದ ನಮ್ಮ ಹೋಲಿಕೆ ಮಾಡ್ಕೊಂಡು ನೋಡಿದ್ರೆ ರುಪಿಗಳಿಗೆ ಡಾಲರ್ಗೆ ವಿ ಹ್ಯಾವ್ ಬಿಕಮ್ ದ ಒನ್ ಆಫ್ ದ ವೀಕೆಸ್ಟ್ ಕರೆನ್ಸಿ. ಅದು ಯಾವಾಗ 2014ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೆ ಡಾಲರ್ ಆಲ್ಸೋ ಇಸ್ ಒನ್ ಆಫ್ ದ ವೀಕೆಸ್ಟ್ ಪೊಸಿಷನ್ ಇದೆ. ಡಾಲರ್ ಏನು ಬಹಳ ಸ್ಟ್ರಾಂಗ್ ಇಲ್ಲ. ಮೊದಲೇನು ಡಾಲರ್ ಸ್ಟ್ರಾಂಗ್ ಇತ್ತು ಹಂಗೆ ಸ್ಟ್ರಾಂಗ್ ಇಲ್ಲ. ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಡಾಲರ್ ವೀಕ್ ಇದ್ರು ಕೂಡ ನಾವು ನಮ್ಮ ರುಪಿಗೆ ಡಾಲರ್ ಕಂಪೇರ್ ಮಾಡಿ ನೋಡಿದ್ರೆ ವಿ ಹ್ಯಾವ್ ಬಿಕಮ್ ದ ಒನ್ ಆಫ್ ದ ವೀಕೆಸ್ಟ್ ಕರೆನ್ಸಿ. ಇದ್ರ ಬಗ್ಗೆ ಚರ್ಚೆ ಇಲ್ಲ. ಇವತ್ತು ನೀವು ರ್ಯಾಂಕಿಂಗ್ ನಾಗ ಬರ್ರಿ. ಇವತ್ತು ಪ್ರೆಸ್ ಇದ್ದೀರಿ, ಪ್ರೆಸ್ ಫ್ರೀಡಮ್ ರ್ಯಾಂಕಿಂಗ್ ನಲ್ಲಿ 157ನಲ್ಲಿ ಇದೀವಿ. ಇವತ್ತು ಹಂಗರ್ ಇಂಡೆಕ್ಸ್ 102 ಇದೀವಿ. ಇವತ್ತು ವಾಟರ್ ಸಿಸ್ಟಮ್ ಇವತ್ತೇನು ಡ್ರಿಂಕಿಂಗ್ ವಾಟರ್ ಇದೀವ 126ನೇ ರ್ಯಾಂಕಿಂಗ್ ನಲ್ಲಿ ಇದೀವಿ. ಮಾರ್ಟಲ್ ರೇಟ್ ವರ್ಸ್ಟ್ ಇನ್ ದ ವರ್ಲ್ಡ್ 2ನೇ ರ್ಯಾಂಕಿಂಗ್ ನಲ್ಲಿ ಇದೀವಿ. ಇವತ್ತು ನೀವು ಪಾಸ್ಪೋರ್ಟ್ ರ್ಯಾಂಕಿಂಗ್ ಇವತ್ತು 74ನೇ 75ನೇ ಸ್ಥಾನದಲ್ಲಿ ಇದೀವಿ. ಎದುರಾಗಿದ್ದೀವಿ ನಾವು ನಂಬರ್ 1. ಯಾವ ವಿಷಯದಲ್ಲಿ ನಾವು ನಂಬರ್ 1 ಇದೀವಿ ನಮ್ಗೆ ಇನ್ನಾದ್ರೂ ಅರ್ಥ ಆಗ್ತಿಲ್ಲ. ದಿನ ಬೆಳಗ್ಗೆ ಎದ್ರೆ ಇವರೇ ನಂಬರ್ 1. ಎಲೆಕ್ಷನ್ ಗೆಲ್ಲಕ್ಕೆ ನಾವು ಪ್ರಧಾನಮಂತ್ರಿ ಇಟ್ಕೊಂಡ್ಬಿಟ್ಟಿವಿ. ಎಲೆಕ್ಷನ್ ಗೆಲ್ಲಕ್ಕೆ ಒಂದು ಮಿಷನರಿ ಇಟ್ಕೊಂಡ್ಬಿಟ್ಟಿವಿ. ನಾವು ಏನ್ ಮಾಡ್ಬೇಕು, ಬೆಳಗ್ಗೆ ಸಾಯಂಕಾಲ ಎಲೆಕ್ಷನ್ ಗೆಲ್ಬೇಕು ಅನ್ನೋದಕ್ಕೆ ನಮಗೆ ಪ್ರಧಾನಮಂತ್ರಿಯವರು ಬೇಕಾಗಿದ್ದಾರೆ ಅಷ್ಟೇ. ಈ ದೇಶ ನಡೆಸಬೇಕು, ಪಾಲಿಸಿ ಚೇಂಜ್ ಆಗಬೇಕು, ಯುವಕರಿಗೆ ಅನುಕೂಲ ಆಗಬೇಕು. ಈಗ ಹೇಳ್ತಾ ಇದ್ದಾರೆ ಮೇಕ್ ಇನ್ ಇಂಡಿಯಾ ಪ್ರಾರಂಭ ಆಯ್ತು. ಮೇಕ್ ಇನ್ ಇಂಡಿಯಾದಾಗ ಏನ್ ಮಾಡಿದ್ವಿ ಸ್ವಾಮಿ, ನಾವು ಎಲ್ಲ ಹೇಳ್ಬೇಕಿಲ್ಲ. ಈಗ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.